ನೈಸ್ ರೋಡ್ ವಿಚಾರವಾಗಿ ಒಂದು ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ಟೋಲ್ ಕಟ್ಟಬೇಕೋ ಕಟ್ಟಬಾರ್ದು ಅಂತ. ಅದರಲ್ಲೂ ಮಾನ್ಯ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ ಕೇಳ್ಕೊಬರೋಣ ಬನ್ನಿ. ಯಾವ FIR ಮಾಡಿದ್ರು ಹೆದರ್ಬೇಕಾಗಿಲ್ಲ. ಯಾರು ಜನರಿಗಿಂತ ಆ ಕಂಪನಿ ದೊಡ್ಡದಲ್ಲ, ಜನರಿಗಿಂತ ಸರ್ಕಾರ ದೊಡ್ಡದಲ್ಲ. ಇವತ್ತು ಪೊಲೀಸ್ ಇಲಾಖೆ ಇರೋದು ಕಾನೂನು ಬಾಹಿರ ಚಟುವಟಿಕೆ ನಡೆಸ್ತಕ್ಕಂಥದ್ದು ನಿಲ್ಲಿಸಬೇಕು. ನೈಸ್ ಕಂಪನಿಗೂ ಸರ್ಕಾರಕ್ಕೂ ಇರೋ ಸಂಬಂಧ ಏನು? ಈ ರಾಜ್ಯದಲ್ಲಿ ನೈಸ್ ಕಂಪನಿಯ ಮಾಲೀಕ ನಡೆಸ್ತಾ ಇದ್ದಾನೆ ಸರ್ಕಾರನ. ಇವತ್ತು ಶಿವಕುಮಾರ್ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೋ? ಇದನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದ ಜನತೆಗೆ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು. ಇವತ್ತು ಇಲ್ಲಿಗಲ್ ಆಗಿ ಟೋಲ್ ಕಲೆಕ್ಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೋರ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಫೈಂಡಿಂಗ್ಸ್. ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರದ ಅನುಮತಿಗಳಿಲ್ಲದೆ ಬೇಕಾದಂತ ಸಮಯದಲ್ಲಿ 7-8 ಬಾರಿ ದರವನ್ನ ಏರಿಕೆ ಮಾಡಿ ಬೆಂಗಳೂರಿನ ನಾಗರಿಕರ ಮೇಲೆ, ಪ್ರಯಾಣಿಕರ ಮೇಲೆ ಏರಿಕೆ ಮಾಡಿದ್ದಾರೆ. ಇದು ಹೈಕೋರ್ಟ್ ನಲ್ಲಿ ಸಿಂಗಲ್ ಬೆಂಚ್, ಡಬಲ್ ಬೆಂಚ್ ನಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶ. ಈ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ ಸರ್ಕಾರ ಯಾವಾಗ ಈ ಒಂದು ತೀರ್ಪು ಬಂದ ನಂತರವೂ ಜಾಣ ಮೌನಕ್ಕೆ ಒಳಗಾಗಿದ್ದಾರೆ, ಯಾತಕ್ಕೆ ಮೌನದಲ್ಲಿದ್ದಾರೆ? 1 ತಿಂಗಳಾಯ್ತಾ ಬಂತು, ಯಾತಕ್ಕೆ ತೀರ್ಮಾನ ಮಾಡಲಿಲ್ಲ? ಅದರಿಂದ ನಾನು ನಾಡಿನ ಜನತೆಗೆ ಹೇಳ್ತಾ ಇರೋದು, ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಮಾನ ಇದು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಹಣ ಸಂಗ್ರಹ ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. 2,000 ಕೋಟಿ ಹತ್ತತ್ರ ಹಣ ಸಂಗ್ರಹ ಆಗಿದೆ. ಇದು ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನರ ಕಿಸೆಯಲ್ಲಿ ದರೋಡೆ ಮಾಡ್ತಿರ್ತಕ್ಕಂಥದ್ದು ಇದು ನೈಸ್ ಕಂಪನಿ. ನಾನು ಹೇಳ್ತೇನೆ, ಅವ್ರು ಏನೇ ನೋಟಿಸ್ ಹಾಕಿರ್ಲಿ, ಸುಪ್ರೀಂ ಕೋರ್ಟ್ ನ ಆದೇಶ ಏನಿದೆ ಅದನ್ನ ನೋಟಿಸ್ ಬೋರ್ಡ್ ಹಾಕಕ್ ಹೇಳಿ. ಸುಪ್ರೀಂ ಈಗ ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಆದೇಶ ತೆರವುಗೊಳಿಸದೇ ಇರೋವರೆಗೆ ನೀವು ಕಟ್ಲೇಬೇಡಿ. ಇವತ್ತು ಸರ್ಕಾರ ಜವಾಬ್ದಾರಿ ಇದೆ. ಇವತ್ತು ಸರ್ಕಾರ ಇಮ್ಮಿಡಿಯೇಟ್ ಆಗಿ ಇವತ್ತು ಆ ಟೋಲ್ ನ ಕಲೆಕ್ಷನ್ ಮಾಡ್ತಿರೋದು ನಿಲ್ಲಿಸಬೇಕಾಗಿತ್ತು. ಯಾತಕ್ಕೆ ನೀವು ಟೋಲ್ ಕಲೆಕ್ಷನ್ ಪರ್ಮಿಷನ್ ಇನ್ನೂ ಕೊಟ್ಟಿದ್ದೀರಿ? ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ಅದು ಅಕ್ರಮವಾಗಿ ಅವನು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾನೋ ಆ ಕಂಪನಿಯವನು, ಇಲ್ಲ ಇವತ್ತು ಲೀಗಲ್ ಆಗಿ ಮಾಡ್ತಾ ಇದ್ದಾನೋ, ಸಕ್ರಮವಾಗಿ ಮಾಡ್ತಾ ಇದ್ದಾನೋ? ಅದಕ್ಕೆ ನಾಡಿನ ಜನತೆಗೆ ಯಾರು ಹೆದರ್ಬೇಕಾಗಿಲ್ಲ. ಫ್ರೇಮ್ವರ್ಕ್ ಅಗ್ರಿಮೆಂಟ್ ನಲ್ಲಿರೋದು 111 ಕಿಲೋಮೀಟರ್ ರಸ್ತೆ ಮಾಡಿ 5 ಟೌನ್ಶಿಪ್ಗಳ ರಚನೆ ಆಗೋವರೆಗೆ ದುಡ್ಡು ಕಲೆಕ್ಟ್ ಮಾಡಾಗಿಲ್ಲ. ಟೋಲ್ನ ಇಲ್ಲಿವರೆಗೆ ಮಾಡಿರೋದೇ ಕಾನೂನು ಬಾಹಿರ. ಆ ಹಿನ್ನೆಲೆಯಲ್ಲಿ ಅವ್ರೇನ್ ನೋಟಿಸ್ ಬೋರ್ಡ್ ಹಾಕೊಂಡಿದ್ದಾರೆ, ನಾವೇನಾದ್ರೂ ದುಡ್ಡು ಕಟ್ತಾ ಇದ್ರೆ ಕಾನೂನು ಕ್ರಮ ತಗೋತೀವಿ ಅಂತ ಹೇಳಿ ಜನತೆ ಇವತ್ತು ಹೆದರ್ಬೇಕಾಗಿಲ್ಲ. ಈಗಲೂ ಸಹ ಹೇಳ್ತೇನೆ, ಈ ಸರ್ಕಾರ ಅವ್ರ ಜೊತೆ ಏನ್ ಶಾಮೀಲಾಗಿದ್ದಾರೆ, ಸರ್ಕಾರದ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಈ ಸರ್ಕಾರ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾಡಿನ ಜನತೆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ನೀವು ಕಾನೂನನ್ನ ಕೈಗೆತ್ಕೋಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾರೆ. ಇವರು ಹೇಳಿರೋ ಪ್ರಕಾರ ಹೈಕೋರ್ಟ್ ಇಂದ ಟೋಲ್ ನಲ್ಲಿ ಹಣ ಸಂಗ್ರಹ ಮಾಡಬಾರ್ದು ಅಂತ ಸೊ ನೈಸ್ ಕಂಪನಿಗೆ ಡೈರೆಕ್ಷನ್ ನೀಡಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿ ಸರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಹೈಕೋರ್ಟ್ ಇಂದ ಡೈರೆಕ್ಷನ್ ಇರ್ಬೇಕಾದ್ರೆ ನೈಸ್ ರೋಡ್ ಅವರು ಯಾಕೆ ಇದನ್ನ ಮಾಡಬೇಕು ಅನ್ನೋ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿದೆ. ಮತ್ತೆ ಇದು ಯಾವುದು ಕೂಡ ಕ್ಲಿಯಾರಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ. ಕಂಪನಿಯ ಫುಲ್ ಫಾರ್ಮ್ ಏನ್ ಗೊತ್ತಾ? ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಅಂತ. ಈ ಕಂಪನಿ ಪೆರಿಫಲ್ ರಿಂಗ್ ರೋಡ್ ಬೆಂಗಳೂರಿಗೆ ಮತ್ತೆ ಲಿಂಕ್ ರೋಡ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಮತ್ತೆ ಅಲ್ಲಿ ಜಾಗವನ್ನು ಭೂಮಿಯಿಂದ ತಗೊಳಕ್ಕೆ ಕರ್ನಾಟಕ ಸರ್ಕಾರದಿಂದ ಅನುಮತಿ ನೀಡಿರ್ತಾರೆ. ಯಾವಾಗ 2000 ಇಸ್ವಿಯಲ್ಲೇ. ಸೊ ಇದು ಇವಾಗ ಬಹಳ ಚರ್ಚೆಗೆ ಗುರಿಯಾಗಿರೋ ಮುಖ್ಯ ವಿಚಾರ ಏನಂದ್ರೆ, ಮಾನ್ಯ ಕೇಂದ್ರ ಸಚಿವರು ಹೇಳಿರುವ ಮಾತು, ಅಲ್ಲಿ ಓಡಾಡುವ ಜನರಿಗೆ ಟೋಲ್ ಕಟ್ಟಬೇಡಿ ಅಂತ ಡೈರೆಕ್ಷನ್ ನೀಡಿದ್ದಾರೆ. ಆದ್ರೆ ಇದು ದೊಡ್ಡ ಗೊಂದಲ ಸೃಷ್ಟಿ ಆಗ್ತಾ ಇರೋದೇನಂದ್ರೆ, ಅಲ್ಲಿ ಹೈಕೋರ್ಟ್ ಆರ್ಡರ್ ಆಗಿದೆ ಅಂತ ಮಾನ್ಯ ಸಚಿವರು ಹೇಳಿದ್ರು ಕೂಡ ಟೋಲ್ ಕಲೆಕ್ಟ್ ಆಗ್ತಾ ಇದೆ. ಇದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಈ ಟೋಲ್ ಗಳಲ್ಲಿ ಗಲಾಟೆಗಳು ನಡೀತಾ ಇದೆ. ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ನಿವೃತ್ತ ಸೈನಿಕರು ಮತ್ತು ನಿವೃತ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರ್ನ ಅಲ್ಲಿಗೆ ಸಿಬ್ಬಂದಿಯಾಗಿ ನಿಯೋಜನೆ ಮಾಡಿದ್ದಾರೆ ಅಂತ ಯಾರು ಪ್ರಜಾವಾಣಿಯ ಸಂಪಾದಕರು ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗಿದೆಯಂತೆ. ಇದೆಲ್ಲ ಓಕೆ, ಎಲ್ಲಾ ಟೋಲ್ಗಳು ಅದು ಅಧಿಕೃತವೋ ಅನಧಿಕೃತವೋ ಸೆಕೆಂಡ್ರಿ ಅದನ್ನ ಯೋಚನೆ ಮಾಡಕ್ಕೂ ಮುಂಚೆ ಅನಧಿಕೃತವಾಗಿ ಟೋಲ್ಗಳು ಬೇಕಾದಷ್ಟು ಇದಾವೆ. ಸೊ ಅದ್ರ ಬಗ್ಗೆನೂ ಮಾನ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆದಷ್ಟು ಬೇಗ ಕ್ಲಾರಿಟಿ ಕೊಟ್ಟು ಜನಸಾಮಾನ್ಯರಿಗೆ ಒಂದು ದೊಡ್ಡ ರಿಲೀಫ್ ಮಾಡಬೇಕು. ನೈಸ್ ರೋಡ್ ಕಂಪ್ನಿಯಿಂದ
ಸಾರ್ವಜನಿಕ ಪ್ರಕಟಣೆ ಕೆಲವು ವ್ಯಕ್ತಿಗಳು ಹೈಕೋರ್ಟ್ ಆದೇಶದಂತೆ ಟೋಲ್ ಸಂಗ್ರಹ ಕಾನೂನು ಬಾಹಿರ ಎಂದು ತಪ್ಪು ಮಾಹಿತಿ ನೀಡಿದ್ದು ಮಾನ್ಯ ನ್ಯಾಯಾಲಯ ಅಂತಹ ಯಾವುದೇ ಆದೇಶ ನೀಡಿರುವುದಿಲ್ಲ. ಟೋಲ್ ಬೂತ್ನ ಸಿಬ್ಬಂದಿಗಳಿಗೆ ಕಿರುಕುಳ ನೀಡುವುದು ಹಾಗೂ ಟೋಲ್ ಪಾವತಿಸದೆ ಪ್ರಯಾಣ ಮಾಡುವುದು ಕಾನೂನು ಬಾಹಿರ ಕೃತ್ಯವೆಂದು ಅಂತಹವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ನೈಸ್ ಕಂಪನಿ ಅಂದ್ರೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಅವರ ವತಿಯಿಂದ ಒಂದು ಸಾರ್ವಜನಿಕ ಪ್ರಕಟಣೆ ಒಂದು ನೋಟಿಸ್ ಹಾಕಿದ್ದಾರೆ. ಸೊ ಇದು ಏನಾಗುತ್ತೆ ಅಂದ್ರೆ ಸಾರ್ವಜನಿಕರಿಗೂ ಗೊಂದಲ, ಕಂಪನಿಯವ್ರಿಗೂ ಗೊಂದಲ, ರಾಜ್ಯ ಸರ್ಕಾರಕ್ಕೂ ಗೊಂದಲ. ಸೊ ಇಲ್ಲಿ ಹೊರೆ ಬೀಳ್ತಾ ಇರೋದು ಸಾಮಾನ್ಯ ಜನರಿಗೆ. ಸೊ ಹಾಗಾಗಿ ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಅವರು ಆದಷ್ಟು ಇದನ್ನ ಬಗೆಹರಿಸಬೇಕು. ಮತ್ತೆ ನ್ಯಾಯಾಲಯದ ಪ್ರಕಾರ ಏನು ಆದೇಶ ಇದೆ ಅಂತ ಕರ್ನಾಟಕ ಜನತೆಗೆ ತಿಳಿಸಬೇಕು. ಯಾವುದೇ ಸಮಸ್ಯೆ ಆಗದಂತೆ ಜನಸಾಮಾನ್ಯರಿಗೆ ಬಗೆಹರಿಸಬೇಕು ಈ ಮಾನ್ಯ ನ್ಯಾಯಾಲಯದವರೆಗೂ ಕೇಳ್ಕೊತೀನಿ. ಧನ್ಯವಾದಗಳು. ಹೀಗೆ ನಮ್ಮ ಈಶ್ವರ್ ಝೋನ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡ್ತಾ ಇರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಯಾರು ಆ ಟೋಲ್ ನಲ್ಲಿ ಓಡಾಡ್ತಾರೆ ಬೆಂಗಳೂರಿನಲ್ಲಿ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೊಂದಷ್ಟು ಮಾಹಿತಿ ಸಿಗ್ಲಿ ಅಂತ. ಧನ್ಯವಾದಗಳು.